ಎಲ್ರಿಗೂ ನಮಸ್ಕಾರ. ಬರೀ ಇದ್ರದ್ದಪ್ಪ ರೊಟ್ಟಿ ಪಲ್ಯ ಇದ್ರದ್ದೇ ಆಯಿತು ರೆಸಿಪಿ ಅಂದ್ಕೊತಿದ್ರಿ. ಸೊ ಇವಾಗ ಬಂದುಬಿಟ್ಟು ಒಂದು ರೈಸ್ ಬಾತದು ರೆಸಿಪಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಬಂದುಬಿಟ್ಟು ಕ್ಯಾರೆಟು, ಬೀನ್ಸು ಮತ್ತು ಕ್ಯಾಪ್ಸಿಕಮ್ಮು, ಒಂದೆರಡು ಟೊಮೆಟೊ, ಒಂದೆರಡು ಈರುಳ್ಳಿ ಎಲ್ಲನೂ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಕರಿಬೇವು. ಇಲ್ಲಿ ಬಂದುಬಿಟ್ಟು ಫ್ಲವರ್ನ ಎಲ್ಲ ಬಿಡಿಸಿ ಬಿಸಿನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಪಾಲಕ್ ಪಲಾವ್ ಮಾಡ್ತಾಯಿರೋದು, ಅದಕ್ಕೋಸ್ಕರ ಪಾಲಕ್ನ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೋತೀನಿ. ಮಿಕ್ಸಿಗೆ ಬಂದುಬಿಟ್ಟು ಒಂದು 4 ಮೆಣಸಿನ್ಕಾಯಿ ಮತ್ತು ಶುಂಠಿ ಮತ್ತು ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ. ಅಕ್ಕಿ ಬಂದುಬಿಟ್ಟು ತೊಳೆದು ನೀಟಾಗಿ ಉದುರಿಗಾಗಲಿ ಅಂತೇಳಿ ಇದರಲ್ಲಿ ಬಂದುಬಿಟ್ಟು ನಾನು 3 ವಾಟೆ ಮಸೂರು ಅಕ್ಕಿ ತೊಗೊಂಡಿದ್ದೀನಿ. 1 ವಾಟೆ ಬಂದುಬಿಟ್ಟು ಬಾಸುಮತಿ ಅಕ್ಕಿ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬಂದುಬಿಟ್ಟು ಬಟಾಣಿನ ಬಿಸಿನೀರಲ್ಲಿ ನೆನೆ ಇಟ್ಟಿದ್ದೆ. ಲೇಟಾಗಿ ನೆನೆ ಇಟ್ಟಿರೋದ್ರಿಂದ ಒಂಥರ ಆಗಿದೆ, ಒಂದೊಂದಷ್ಟೇ ನೆನೆದಿದ್ದಾವೆ. ಒಗ್ಗರಣೆಗೆ ಇದಕ್ಕೆ ಹಾಕಿ ಕುದಿಯೋಕ್ಕೆ ಹಾಕಿದರೆ ಇದು ಚೆನ್ನಾಗಾಗುತ್ತೆ ಎಷ್ಟಿದ್ರೂ. ಮತ್ತು ಬಂದುಬಿಟ್ಟು ನಾನಿಲ್ಲಿ ಬಿಸಿ ನೀರೇ ಹಾಕ್ಕೊಳ್ಳೋದು, ಅದಕ್ಕೋಸ್ಕರನೇ ಬಿಸಿನೀರು ಕಾಸಿಟ್ಕೊಂಡಿದ್ದೀನಿ. ಚೆನ್ನಾಗಾಗುತ್ತೆ ಟೇಸ್ಟು, ಬೇಗನೂ ಆಗುತ್ತೆ ಅಂಥೇಳಿ ಬಿಸಿನೀರು ಹಾಕೋದು. ಇವಾಗ ಬಂದುಬಿಟ್ಟು ಒಗ್ಗರಣೆ ಮಾಡೋಣ. ಈಗ ಫಸ್ಟು ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ ಪಾಲಕ್ನ. ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು 3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು, ಮಸಾಲೆದು ಬಂದ್ಬಿಟ್ಟು ಪಲಾವ್ ಎಲೆ 2 ಮತ್ತು ಇದು ಮೊಗ್ಗು, ಒಂದು ಲವಂಗ, ಮೆಣಸು 2 ಇಷ್ಟು ಹಾಕ್ಕೊಂಡಿದ್ದೀನಿ ನೋಡಿ. ಮತ್ತು ಇವು ಅಂದರೆ ಇದಕ್ಕೆ ಮುಂಚೆನೇ ನೆನೆ ಇಡೋಕ್ಕೆ ನೆನಪಾಗಲಿದ್ದಕ್ಕೆ ಸೊ ನೆನೆ ಇಟ್ಟರಿಂದ ಒಂಥರ ಇವನ್ನ ಒಗ್ಗರಣೆಗೆ ಹಾಕ್ಕೋಬೇಕು, ಅಂದರೆ ಸ್ವಲ್ಪ ಕುದಿಯುತ್ತೆ ಚೆನ್ನಾಗಿ. ನೋಡಿ ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಕೊಂಡು ಮಸಾಲೆ ಕಾಳು ಎಲ್ಲನೂ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡು ಈರುಳ್ಳಿನ ಮತ್ತು ಒಂದು ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ವಲ್ಲ ಒಂದೆರಡು, ಅವನ್ನ ಮತ್ತು ಎಲ್ಲ ತರಕಾರಿನ ಹಾಕ್ಕೊಂಡ್ಬಿಡೋಣ ಇವಾಗಲೇ ಎಲ್ಲನೂ. ನೋಡಿ ತರಕಾರಿನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ. ತುಂಬ ಜನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ವ್ಯೂಸ್ ಗೊತ್ತಾಗುತ್ತೆ, ಆದರೆ ಸಬ್ಸ್ಕ್ರೈಬು ಲೈಕ್ಸ್ ಮಾತ್ರ ಬರ್ತಾಯಿಲ್ಲ. ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ನೋಡಿಕೊಂಡು ಹೋಗ್ಬಿಡಿ. ಅವಳು ಮಾಡಿದರೆ ಅವಳು ಬೆಳೀತಾಳೆ, ಅವಳಿಗೆ ಯಾಕೆ ನಾವು ಮಾಡಬೇಕು ಅಂತ ಆ ಭಾವನೆಯಲ್ಲಿ ಮಾಡಲೇ, ಹಾಗೆ ಇರಬೇಡಿ. ನನಗೆ ಒಳ್ಳೇದು ಮಾಡಿದರೆ ದೇವ್ರು ಮತ್ತು ಬೇರೆ ಕಡೆಯಿಂದ ನಿಮ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ. ಇವಾಗ ಫ್ಲವರ್ನ ಇದನ್ನು ಮಾಡಿ ತೊಳೆದಿಟ್ಕೊಂಡಿದ್ನೆಲ್ಲ ಬಿಸಿನೀರೆಲ್ಲ ಹಾಕಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ ಇದರಲ್ಲೇ. ಏನು ತರಕಾರಿ ಇಲ್ಲ ಅಂತಂದರೆ ಬರೀ ಈರುಳ್ಳಿ, ಟೊಮೆಟೊ ಅದನ್ನಷ್ಟೇ ಹಾಕಿ
ಸೊಪ್ಪು ಏನು ಪಾಲಕ್ ಸೊಪ್ಪು ಇರುತ್ತಲ್ವ ಅದನ್ನಷ್ಟೇ ಮಿಕ್ಸಿಗೆ ಹಾಕ್ಬಿಟ್ಟು ಅದನ್ನಷ್ಟೇ ಹಾಕಿ ಮಾಡಿಕೊಂಡು ಚೆನ್ನಾಗಿರುತ್ತೆ. ಆದರೆ ತರಕಾರಿ ಹಾಕಿ ಮಾಡಿದರೆ ಇನ್ನೂ ಟೇಸ್ಟಾಗಿರುತ್ತೆ, ಹೆಲ್ದಿಯಾಗಿಯೂ ಇರುತ್ತೆ. ಇವಾಗ ಇದಕ್ಕೇ ಅಕ್ಕಿ ಹಾಕ್ಕೊತೀನಿ. ಇವಾಗ ಇಲ್ಲಿ ನೋಡಿ, ನಾನು ಇಲ್ಲಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಲ್ಲ ಸೊಪ್ಪನ್ನ, ಇದನ್ನು ಬಂದ್ಬಿಟ್ಟು ಇವಾಗ ನಾನು ಬಿಸಿ ಮಾಡೋಕ್ಕೆ ನೀರು ಇಟ್ಟಿದ್ನಲ್ಲ ಆ ಅಳತೆಯಲ್ಲೇ ಹಾಕ್ಕೊಂಡಿದ್ದು. ಅಂದರೆ ಒಂದು ಸಣ್ಣ ವಾಟೆಯಲ್ಲಿ ಏನಾದರೂ ನೀವು ಇವಾಗ ಈ ಗ್ಲಾಸಲ್ಲಿ ಬಂದುಬಿಟ್ಟು ಅಕ್ಕಿ ತೊಗೊಂಡಿದ್ದೀರಾ ಅಂದರೆ 1:2, ಅಂದರೆ ಈ ಗ್ಲಾಸ್ಗೆ 2 ವಾಟೆ ಅಕ್ಕಿ ನೀರು ತಗೋಬೇಕು. ಈ ಗ್ಲಾಸಲ್ಲಿ 1 ಗ್ಲಾಸಲ್ಲಿ ಅಕ್ಕಿ ತೊಗೊಂಡ್ರೆ 2 ಗ್ಲಾಸು ನೀರು ತಗೋಬೇಕು ಈ ಅಳತೆಯಲ್ಲಿ. ಆ ಅಳತೆಯಲ್ಲಿ ನಾನು ನೀರನ್ನ ಬಿಸಿ ಮಾಡಿ ಇಟ್ಕೊಂಡಿದ್ದೆ, ಅದೇ ನೀರನ್ನ ಹಾಕ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡಿರೋದು ಇಲ್ಲಿ. ಇವಾಗ ಇದು ಮಿಕ್ಸಿಗೆ ಹಾಕಿರೋ ಇದಕ್ಕೆ ಬಂದುಬಿಟ್ಟು ಮೆಣಸಿನ್ಕಾಯಿನೂ ಹಾಕಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಒಗ್ಗರಣೆಗೆ ಇದು ಅಕ್ಕಿ ಇದು ಮಾಡ್ತಾ ಇದ್ದೀವಲ್ಲ ಅದಕ್ಕೆ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ ಅರಿಶಿಣ, ಎಲ್ಲನೂ ಹಾಕ್ಕೊಳ್ಳಿ. ನೋಡಿ, ಈಗ ಇನ್ನೊಂದು ಏನಪ್ಪ ಅಂತಂದರೆ ಪಲಾವ್ ಇನ್ನೂ ಟೇಸ್ಟ್ ಆಗಬೇಕು ಅಂತಂದರೆ ಇದಕ್ಕೆ ಒಂದು ಸ್ವಲ್ಪ ಮೊಸರನ್ನ ಸೇರಿಸಿ, ಟೇಸ್ಟ್ ಇನ್ನೂ ಮಸ್ತಾಗಿರುತ್ತೆ ಇದ್ರದ್ದು. ಈಗ ಇನ್ನೊಂದು ಸ್ವಲ್ಪ ನೀರಿತ್ತಲ್ಲ ಅದನ್ನು ಬಂದುಬಿಟ್ಟು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇವಾಗ ಕುದಿಯೋಕ್ಕಿಡೋಣ. ಓಕೆ, ಈಗ ಇದು ಕುದಿಯೋಷ್ಟರಲ್ಲಿ ಸ್ವಲ್ಪ ಮೊಸರು ಬಾಜಿನ ರೆಡಿ ಮಾಡ್ಕೊಳ್ಳೋಣ. ಮೊಸರು ಬಾಜಿನ ನೋಡಿ, ಒಂದು ಸ್ವಲ್ಪ ಮೊಸರು ಮತ್ತು ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ, ಒಂದು ಟೊಮ್ಯಾಟೊ ಹಾಕಿದ್ದೀನಿ, ಮತ್ತು ಒಂದು ಅರ್ಧ ಸೌಂತಿಕಾಯಿನ ಕಟ್ ಮಾಡಿ ಹಾಕಿದ್ದೀನಿ. ಕ್ಯಾರೆಟು ಕೂಡ ಹಾಕ್ಕೋಬೋದು. ಇದಕ್ಕೆ ಕ್ಯಾರೆಟ್ನ ತುರಿದ್ಬಿಟ್ಟು ಹಾಕ್ಕೋಬೇಕು, ಚೆನ್ನಾಗಿರುತ್ತೆ. ಮತ್ತು ಮೆಣಸಿನ್ಕಾಯಿ ಖಾರ ಬೇಕು ಅಂತಂದವರು, ಅದಕ್ಕೆ ಪಲಾವ್ಗೆ ಖಾರ ಅಷ್ಟು ಹತ್ತಲ್ಲ ಅಂತಂದವರು ಇದಕ್ಕೆ ಬಂದುಬಿಟ್ಟು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೋಬೋದು. ಇಲ್ಲಾಂದರೆ ಖಾರ ಮಿಕ್ಸಿ ಮಾಡಿ ಇಟ್ಕೊಂಡಿರೋದಿರುತ್ತಲ್ಲ ಅದನ್ನಾದರೂ ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೋದು. ಈಗ ಎಲ್ಲ ರೆಡಿಯಾಗಿದೆ. ಎಷ್ಟು ಚೆನ್ನಾಗಾಗಿದೆ ಪಲಾವು. ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ. ಇದು ನಮ್ಮ ಮನೇಲಿ ಯಾವಾಗಲೂ ರೈಸ್ ಬಾತು, ಪಾಲಕ್ ಪಲಾವು, ಮತ್ತು ಇನ್ನೊಂದು ಮೆಂತ್ಯ ಪಾಲಕ್ ಮಿಕ್ಸ್ ಮಾಡಿ ಅದೊಂದು ಮಾಡ್ತೀವಿ. ಅದೊಂದು ಎಲ್ಲ ಮಾಡಿದರೂ ಈ ಥರನೇ ಮಾಡ್ತೀವಿ. ಮತ್ತು ಇನ್ನೊಂದು ತರಕಾರಿಗಳನ್ನಷ್ಟೇ ಹಾಕಿ ಪಲಾವ್ ಮಾಡೋದು, ಅದು ಚೆನ್ನಾಗಾಗುತ್ತೆ ಈ ಥರನೇ. ನಮ್ಮ ಮನೇಲಿ ಪಲಾವ್ ಅಂದರೆ ಈ ಥರನೇ ಇರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ ಪಲಾವು. ನಾ ಹೇಳಿರೋ ಅಳತೆಯಲ್ಲಿ ಮಾಡಿದರೆ ಪಲಾವ್ ಈ ಥರನೇ ಉದುರಾಗೆ ಬರುತ್ತೆ. ಸೂಪರಾಗುತ್ತೆ. ಮೊಸರು ಬಾಜಿ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿಬಿಟ್ಟು ಹಾಗೆ ಹೋಗ್ಬಿಡಿ. ಪ್ಲೀಸ್ ಸಪೋರ್ಟ್ ಮಾಡಿ.